ಉತ್ತರ ಕರ್ನಾಟಕ ಭಾಗದವರಾದಂತ ಸಂಜು ಬಸಯ್ಯ ಅವರು ಬಹಳನೇ ಕಣ್ಣೀರ್ ಹಾಕಿದ್ದಾರೆ. ಕಾರಣ ರಾಜು ತಾಳಿಕೋಟೆ ಅವರ ಅಗಲಿಕೆಯಿಂದಾಗಿ. ಜೊತೆಗೆ ನಿನ್ನೆ ಅಂತ್ಯಕ್ರಿಯೆ ಕೂಡ ನಡೀತು, ಅದರಲ್ಲೂ ಸಹ ಭಾಗಿಯಾಗ್ತಾರೆ. ಅತ್ಯುತ್ತಮವಾಗಿ ನಟನೆ ನಾಟಕಗಳಲ್ಲಿ ಬ್ಯುಸಿ ಆದಂತವ್ರು ರಾಜು ತಾಳಿಕೋಟೆ. ಹೀಗಾಗಿ ಸಂಜು ಬಸಯ್ಯ ಕಾಮಿಡಿ ಕಿಲಾಡಿ ಮೂಲಕ ಫೇಮಸ್ ಆಗಿದ್ರಲ್ಲ, ಇಬ್ರಿಗೂ ಕೂಡ ಚಿರಪರಿಚಯವಾದಂತವ್ರು, ಅದೇ ಉತ್ತರ ಕರ್ನಾಟಕ ಭಾಗದವರು. ಹೀಗಾಗಿ ಈ ವಿಷಯ ಕೇಳುತ್ತಿದ್ದಂತೆ ಬಹಳನೇ ಬೇಗ ಓಡಿ ಬಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗ್ತಾರೆ. ಹೌದು, ಅಂತ್ಯಕ್ರಿಯೆ ಹುಟ್ಟೂರು ವಿಜಯಪುರ ಜಿಲ್ಲೆಯಲ್ಲಿ ಸಹ ನಡೆದಿದೆ. ಸಂಜು ಬಸಯ್ಯ ಅವರು ಕೂಡ ನಾಟಕಗಳಲ್ಲಿ, ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಂತವ್ರು, ಮತ್ತೆ ಸಾಕಷ್ಟು ಶೋಗಳನ್ನ ಮಾಡಿದ್ದಾರೆ, ರಿಯಾಲಿಟಿ ಶೋ ಕಾಣಿಸ್ಕೊಂಡಿದ್ದಾರೆ, ಮತ್ತೆ ಸಿನಿಮಾಗಳಿಗೂ ಕೂಡ ನಡೆಸಿದ್ದಾರೆ. ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ನಡೆಯುವಂತಹ ಒಂದು ಆರ್ಕೆಸ್ಟ್ರಾ ಆಗಿರ್ಬೋದು, ಕಾಮಿಡಿ ಶೋ, ಸೊ ಇದರಲ್ಲೆಲ್ಲ ಭಾಗಿಯಾಗಿರ್ತಾರೆ. ರಾಜು ತಾಳಿಕೋಟೆ ಅವರು ಕೂಡ ಅಷ್ಟೇ ಒಟ್ಟಿಗೆ ಪ್ರೋಗ್ರಾಮ್ ಗಳನ್ನು ಸಹ ನೀಡಿದಂತ ಸಂದರ್ಭಗಳು ಕೂಡ ಇದೆ. ರಾಜು ತಾಳಿಕೋಟೆ ಅವರನ್ನ ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಅಷ್ಟೇ ಶೇನ್ ಶೆಟ್ಟಿ ಅವರು ಪ್ರಮುಖವಾಗಿ, ಯಾಕೆಂದ್ರೆ ಅವರ ಸಿನಿಮಾದಲ್ಲಿ ರಾಜು ತಾಳಿಕೋಟೆ ಅವರು ಕೂಡ ನಡೆಸ್ತಾ ಇದ್ರು. ಸುಮಾರು ಇಲ್ಲಿ ತನಕ 30 ಸಿನಿಮಾಗಳು, 200ಕ್ಕೂ ಅಧಿಕ ನಾಟಕಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ರಾಜು ತಾಳಿಕೋಟೆ. ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ.